ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 2ನೇ ಎಪಿಸೋಡ್ನಲ್ಲಿ ಸುಮಾರು 35 ಪ್ರಶ್ನೆಗಳನ್ನು ಚಿಂತನೆ ನಡೆಸಿದ್ವಿ. ಇದೀಗ 3ನೇ ಎಪಿಸೋಡ್ನಲ್ಲಿ 36ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ನಿಮಿರಾಜನು ಆ ಜ್ಞಾನಿಗಳನ್ನು ಮತ್ತೇನು ಪ್ರಶ್ನೆ ಕೇಳಿದ? ಶ್ರೀಹರಿಯ ಇಚ್ಛಾಶಕ್ತಿ ಹಾಗೂ ಅದರ ಅಧೀನವಾಗಿರ್ತಕ್ಕಂತಹ ಜಡ ಪ್ರಕೃತಿಗಳ ಸ್ವರೂಪವನ್ನು ತಿಳಿಸಿರಿ ಪ್ರಶ್ನಿಸ್ತಾನೆ. ಇದಕ್ಕೆ ಯಾರು ಉತ್ತರಿಸಿದರು? ಅಂತರಿಕ್ಷ ಮುನಿ ಎಂಬತಕ್ಕಂಥವರು ಉತ್ತರಿಸಿದ್ದಾರೆ. ಈ ಅಂತರಿಕ್ಷ ಮುನಿಗಳ ಉಪದೇಶದ ಮೊದಲ ಭಾಗ ಹೀಗಿದೆ. ಶ್ರೀಹರಿಯು ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಇಚ್ಛಾಶಕ್ತಿಯಿಂದ ಪ್ರಪಂಚ ನಿರ್ಮಾಣ ಮಾಡ್ತಾನೆ. ಆ ಮೂಲಕ ಜೀವರಿಗೆ ಶರೀರ, ಮನಸ್ಸು, ಇಂದ್ರಿಯಾದಿಗಳನ್ನು ಸೃಷ್ಟಿಸಿಕೊಡ್ತಾನೆ. ಈ ಸೃಷ್ಟಿಯ ಉದ್ದೇಶ ಏನು? ಜೀವರು ಸಾಧನೆಗೈದು ಉದ್ಧಾರ ಹೊಂದುವುದು. ಅಕಸ್ಮಾತ್ ಜೀವರಿಗೆ ಈ ಶರೀರ, ಇಂದ್ರಿಯ, ಮನುಷ್ಯ ದೇಹ, ಬುದ್ಧಿ, ಪಾಠ, ಪ್ರವಚನದ ವ್ಯವಸ್ಥೆ, ಗುರುಗಳು ಇವೆಲ್ಲ ವ್ಯವಸ್ಥೆ ರೂಪದ ಪ್ರಪಂಚ ನಿರ್ಮಾಣ ಆಗಿದ್ದಿಲ್ಲ ಅಂದರೆ ಸಾಧನೆ ಹೇಗೆ ಮಾಡ್ತಿದ್ದ? ಇವತ್ತು ನೋಡೋಣ, ಶಾಲೆ ಕಾಲೇಜು ಅಕಸ್ಮಾತ್ ಇರಲಿಲ್ಲ ಅಂತ ಇಟ್ಕೊಳ್ರಿ. ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಎಕ್ಸಾಮಿನೇಷನ್ ಇಲ್ಲ, ಅಲ್ಲಿ ಲೈಬ್ರರಿ ಇಲ್ಲ, ವ್ಯಾಲ್ಯೂಯೇಷನ್ ಇಲ್ಲ, ರಿಸಲ್ಟ್ ವ್ಯವಸ್ಥೆ ಇಲ್ಲ ಅಂತಾಗಿದ್ದರೆ ಯಾರು ಎಷ್ಟೇ ಬುದ್ಧಿವಂತ ಆಗಿದ್ರು ಕೂಡ ಅವನು ಹೈಯರ್ ಮಾರ್ಕ್ಸ್ ತೊಗೊಂಡು ಯಾವುದೊಂದು ಪೋಸ್ಟ್ ತಗೊಳ್ತಕ್ಕಂಥದ್ದು ಸಾಧ್ಯವಾಗ್ತಿರಲಿಲ್ಲ. ಆ ಬುದ್ಧಿವಂತಿಕೆಗೆ, ಪ್ರದರ್ಶನಕ್ಕೆ, ಸಾರ್ಥಕತೆಗೆ ಆ ವ್ಯವಸ್ಥೆ ಬೇಕು. ಹಾಗೆ ಜೀವನವೂ ಕೂಡ ಒಳ್ಳೆಯ ಸಾಧನೆ ಮಾಡಬೇಕು ಅಂತಾಗಿದ್ದರೆ ಗುರುಗಳು ಬೇಕು, ಪಾಠವೂ ಬೇಕು, ಪ್ರವಚನವೂ ಬೇಕು, ದೇವತಾ ಪೂಜೆ ವ್ಯವಸ್ಥೆ ಬೇಕು ಎಲ್ಲ. ಅದಕ್ಕಾಗಿ ಭಗವಂತ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ. ಎಲ್ಲೆಡೆ ನೆಲೆಸಿದ ಹರಿಯು ಪದಾರ್ಥಗಳಲ್ಲಿಯೂ ಇದ್ದು ಅವನೇ ಅದರ ಸಾರಭೋಕ್ತನಾಗಿದ್ದಾನೆ. ಸ್ಥೂಲಾಂಶವನ್ನು ಮಾತ್ರ ಜೀವರಿಗೆ ಉಣಿಸ್ತಾನೆ, ಸೂಕ್ಷ್ಮಾಂಶವನ್ನು ತಾನು ಸ್ವೀಕಾರ ಮಾಡ್ತಾನೆ, ಸ್ಥೂಲಾಂಶವನ್ನು ಮಾತ್ರ ಜೀವರಿಗೆ ಉಣಿಸುತ್ತಾನೆ. ಜೀವನು ಹರಿಯನ್ನು ಮರೆತು ತಾನೇ ಸರ್ವಕರ್ತ, ತಾನೇ ಸರ್ವಭೋಕ್ತ ಅನ್ನುವ ವಿರುದ್ಧ ಜ್ಞಾನ ಪಡೆದರೆ ನರಕವೇ ಗತಿ. ವಾಸ್ತವಿಕ ಊಟ ಮಾಡೋದು, ನೋಡೋದು, ಕೇಳೋದು ಇವೆಲ್ಲ ಜೀವ ಮಾಡುವುದಲ್ಲ, ಒಳಗೆ ನಿಂತುಕೊಂಡು ಭಗವಂತನೇ ಮಾಡ್ತಾ ಇದ್ದಾನೆ. ಭಗವದ್ಗೀತೆ ಆ ಮಾಹಿತಿ ನಮಗೆ ಕೊಡ್ತಾ ಇದೆ. ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಭಗವಂತನೇ ಒಂದೊಂದು ಇಂದ್ರಿಯಗಳಲ್ಲಿ ನಿಂತುಕೊಂಡು ಆಯಾ ಕಾರ್ಯವನ್ನು, ಅಂದರೆ ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಮೂಗಿನಿಂದ ಸುವಾಸನೆ ತಗೊಳ್ಳೋದು, ನಾಲಿಗೆಯಿಂದ ಮಾತನಾಡ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಕಾರ್ಯಗಳನ್ನು ಭಗವಂತನೇ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆಭೂತ ಸಂಪ್ಲವಾಜ್ಜನ್ಮ ಜೀವೇಶತ್ವಂ ವಿಜಾನತಃ ತತಃಪತತ್ಯಧೋ ಯಸ್ಮಾತ್ ಉತ್ಥಾನಂ ನೈವತು ಕ್ವಚಿತ್. ವರಾಹ ಪುರಾಣ ಮಾತು ಕೂಡ ಇದನ್ನೇ ಸಮರ್ಥನೆ ಮಾಡ್ತಾ ಇದೆ. ಅದಕ್ಕಾಗಿ ವಾಸ್ತವದಲ್ಲಿ ಎಲ್ಲ ಕಾರ್ಯ ನಡೆಸ್ತಕ್ಕಂಥ ಭಗವಂತ. ಈ ಜೀವ ತಿಳ್ಕೊಳ್ಳೋಂಗಿಲ್ಲ, ಅದನ್ನು ನಾನೇ ಮಾಡಿದ್ದೇನೆ ಅಹಂಕಾರದಿಂದ ತಾನೇ ಸರ್ವಕರ್ತ ಭಗವಂತನ ಮರೆತು ಅಂತ ಅಂದ್ಕೊಂಡ್ರೆ ನರಕವೇ ಗತಿಯವನಿಗೆ ಆಗ್ತದೆ. ಅಂತರಿಕ್ಷ ಮುನಿಯ ಉಪದೇಶ ಮುಂದುವರಿದ 2ನೇ ಭಾಗದಲ್ಲಿ ನೋಡುವಂತಾಗಿದ್ದರೆ, ಪ್ರಳಯಕ್ಕಿಂತ ಮುಂಚೆ 100 ವರ್ಷ ಮಳೆಯೇ ಆಗೋದಿಲ್ಲ. ಆವಾಗ ನೋಡ್ರಿ, ಒಂದು ಬೇಸಿಗೆ ಕಾಲ ಕಳೆಯುವ ಸಮಯದಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ಒದ್ದಾಟ, ಬಿಸಿಲಿನ ಬೇಗೆಯಿಂದ ಇಷ್ಟು ಜನರ ಸಾವು, ಅಷ್ಟು ಜನರ ಸಾವು ಅಂತ ನೋಡ್ತೀವಿ. 1 ವರ್ಷ ಮಳೆ ಆಗದೇ ಇದ್ದರೆ, ತಡ ಆದರೆ ಅದು. ಇನ್ನು 100 ವರ್ಷ ಮಳೆ ಆಗೋದಿಲ್ಲ ಅಂದರೆ ಆ ಬೆಂಕಿಯಿಂದ ಜೀವ ಬೇಲಿ ಪ್ರಾರಂಭ ಆಗ್ತದೆ. ನಂತರ 100 ವರ್ಷ ಆನೆಯ ಸೊಂಡಿಲಿನ ಗಾತ್ರದಷ್ಟು ದೊಡ್ಡ ಜಲಧಾರೆ, ಮಳೆನೇ ಮಳೆ, ನೀರೇ ನೀರು, ಎಲ್ಲ ಜಲಮಯ. ನೆಲವು ನೀರಿನಲ್ಲಿ ನಾಶವಾಗ್ತದೆ. ಸೃಷ್ಟಿಯ ಕ್ರಮ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥಿವೀ, ಪೃಥಿವ್ಯಾವೋಷಧಯ. ಇದು ಸೃಷ್ಟಿಯ ಕ್ರಮ. ಆಕಾಶದಿಂದ ವಾಯುವಿನ ಸೃಷ್ಟಿ, ವಾಯುವಿನಿಂದ ತೇಜ, ತೇಜದಿಂದ ನೀರು, ನೀರಿನಿಂದ ಪೃಥಿವಿ. ಸಂಹಾರ, ಲಯ, ನಾಶ, ಪ್ರಳಯ ಆಗುವಾಗ ವ್ಯುತ್ಕ್ರಮೇಣ ಲಯ. ಮೊದಲು ಭೂಮಿ ನೀರಿನಲ್ಲಿ ನಾಶವಾಗ್ತದೆ,
ನೀರು ಬೆಂಕಿಯಲ್ಲಿ ನಾಶವಾಗ್ತದೆ. ಇದು ನಮ್ಮ ಅನುಭವಕ್ಕೂ ಇದೆ. ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ನೋಡಿರಿ, ಗಟ್ಟಿಯಾದ ಪದಾರ್ಥ ಭೂಮಿ ಅಂತಂದರೆ ಅದು ನೀರಿನಲ್ಲಿ ನಾಶವಾಗ್ತದೆ. ಅಂದರೆ ಯಾವುದೋ ಪಾತ್ರೆಯಲ್ಲಿ ಅಡುಗೆ ಮಾಡಿರ್ತೀವಿ, ಸ್ವಲ್ಪ ಏನೋ ಅಡಿ ಹಿಡಿದಿರ್ತದೆ, ಗಟ್ಟಿ ತಳ ಹಿಡಿದಿರ್ತದೆ, ಹೊತ್ತಿರ್ತದೆ. ಬೆಣ್ಣೆ ಕಾಸಿದಾಗ ಮತ್ತೇನು ಅದನ್ನು ನೀರು ಹಾಕಿ ನೆನೆಲಿಕ್ಕಿಡ್ತಾರೆ. ನೆನೆಲಿಕ್ಕಿಡು, ಆ ನೆನೆದು ಅದು ಅಳಕಾಗ್ತದೆ, ಹೋಗ್ತದೆ. ಗಟ್ಟಿಯಾದನ್ನು ಅಳಕು ಮಾಡತಕ್ಕಂಥದ್ದೇ ನೀರು. ಹಾಗಾಗಿ ಗಟ್ಟಿಯಾದ ಪದಾರ್ಥ ನೀರಿನಲ್ಲಿ, ಮಣ್ಣು ನೀರಿನಲ್ಲಿ ಹಾಕಿರಿ ಕರಿಬಿಡ್ತದೆ ನೀರಿನಲ್ಲಿ. ಹೀಗೆ ಪ್ರತಿಯೊಂದು ಪದಾರ್ಥ, ಭೂ ಪದಾರ್ಥ ಅಂತ ಏನುಂಟು ಗಟ್ಟಿಯಾದ್ದೆಲ್ಲ ನೀರಿನಲ್ಲಿ ಕರಗ್ತದೆ. ಹಾಗಾಗಿ ನೆಲ ನೀರಿನಲ್ಲಿ, ನೀರು ಬೆಂಕಿಯಲ್ಲಿ ಆವಿಯಾಗಿ ನೀರು ಹೋಗಿಬಿಡ್ತದೆ. ಆ ಬೆಂಕಿ ಗಾಳಿಯಿಂದ ಅದು ಕೂಡ ನಾಶ ಆಗ್ತದೆ. ಗಾಳಿ ಆಕಾಶದಲ್ಲಿ, ಹೀಗೆ ಮಹತ್ತತ್ವದವರೆಗೆ ಎಲ್ಲವೂ ಲಯ ಹೊಂದುತ್ತವೆ. ಕೊನೆಗೆ ಮಹತ್ತತ್ವಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವನೂ ಸಹ ಲಯ ಹೊಂದುತ್ತಾನೆ. ಜಡ ಪ್ರಕೃತಿಯು ಸಂಪೂರ್ಣ ಲಯ ಹೊಂದುತ್ತದೆ. ಹೀಗೆ ವಿಷ್ಣು ಬ್ರಹ್ಮಾಂಡವನ್ನು ಪ್ರಕೃತಿಯಲ್ಲಿ ಲಯಗೊಳಿಸುವುದರಿಂದ ಅವನಿಗೆ ಕಾಲ ಅನ್ನುವ ಹೆಸರಿದೆ. ಕಾಲಾಖ್ಯ ಕಾಲನಾದ್ ವಿಷ್ಣು ವ್ಯಕ್ತಮವ್ಯಕ್ತತಾಂನಯನ್, ವರಾಹ ಪುರಾಣ. ಹಾಗೆ ಭಗವಂತನಿಗೆ ಕಾಲ ಅನ್ನುವ ಹೆಸರು ಈ ಕಾರಣಕ್ಕಾಗಿ ಬಂದಿದೆ. ಈ ಭಾಗವತದ ಚಿಂತನೆ ಇವತ್ತಿನ ಆಧುನಿಕ ವಿಜ್ಞಾನವನ್ನು ಸ್ವಲ್ಪ ತುಲನಾತ್ಮಕವಾಗಿ ನೋಡಬಹುದು ಅಂತ ಆಗಿದ್ದರೆ, ವಿಜ್ಞಾನ ಹೇಳ್ತದೆ ಈ ಸೃಷ್ಟಿಯೆಲ್ಲ ಹೇಗಾಯಿತು. ಎಷ್ಟೋ ವರ್ಷಗಳ ಹಿಂದೆ ಒಂದು ಬಿಗ್ ಬ್ಯಾಂಗ್ ಸ್ಫೋಟ ಆಯಿತು. ಇದ್ದಕ್ಕಿದ್ದಂತೆ ಬಿಗ್ ಬ್ಯಾಂಗ್ ಸ್ಫೋಟ, ವಿರಾಟ್ ರೂಪದ ಆ ಸ್ಫೋಟನೆ. ಯಾಕಾಯಿತು, ಹೇಗಾಯಿತು ಅದೆಲ್ಲ ವಿವರಣೆ ವಿಜ್ಞಾನ ಹೇಳೋದಿಲ್ಲ. ಒಟ್ಟಾಯಿತು, ಇದ್ದಕ್ಕಿದ್ದಾಗೆ ವಿರಾಟ್ ರೂಪದ ಸ್ಫೋಟ ಆಯಿತು. ಅದರಿಂದ ಬ್ರಹ್ಮಾಂಡದ ಉತ್ಪತ್ತಿ ಆಯಿತು. ಹಂತ ಹಂತವಾಗಿ ಸ್ಪೇಸ್ ಎಲ್ಲವೂ ನಿರ್ಮಾಣಗೊಂಡಿತು. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಕಣಗಳಿಂದ ಈ ಬ್ರಹ್ಮಾಂಡದ, ಅಂದರೆ ಯೂನಿವರ್ಸ್ ಬ್ರಹ್ಮಾಂಡದ ಉತ್ಪತ್ತಿ ಆಯಿತು. ಈ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಕಣಗಳು 10 ಕೋಟಿ ಕೋಟಿ ವರ್ಷದ ನಂತರ, ಅಂದರೆ ಒಂದಂಕಿಯ ಮುಂದೆ 37 ಸೊನ್ನೆ ಸೇರಿಸಿದರೆ ಯಾವ ಸಂಖ್ಯೆ ಬರ್ತದೆ ಅಷ್ಟು ವರ್ಷಗಳ ನಂತರ ಅಂತ ಅರ್ಥ. ಆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಕಣಗಳು ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಬ್ರಹ್ಮಾಂಡ ಕೊಳತು ಹೋಗಿ ಜೀವಿಗಳು ನಾಶವಾಗುತ್ತವೆ. 700 ಕೋಟಿ ವರ್ಷಗಳ ನಂತರ ಸೂರ್ಯ ಕೆಂಪು ದೈತ್ಯಾಕಾರದಂತೆ ರೂಪ ತಳಿತಾನೆ. ಹಾಗೆ ಕುಳ್ಳು ಅಥವಾ ಬೆರಣಿ, ಬೆಂಗಳೂರು ಕಡೆಗೆ ಬೆರಣಿ ಅಂತಾರೆ, ಇಲ್ಲೆಲ್ಲ ಕುಳ್ಳು ಅಂತ ಹೇಳ್ತಾರೆ. ಅದನ್ನು ಸುಟ್ಟಾಗ ಪೂರ್ಣ ಕೆಂಪಾಗಿರುತ್ತದೆ. ಹಂಗೆ ಸೂರ್ಯ ರೆಡ್ ಜಿಯಾಂಟ್, ಅಷ್ಟು ದೊಡ್ಡ ಕೆಂಪು ರೂಪವನ್ನು ತಳಿತಾನೆ. ಪುನಃ ಕುಗ್ಗಿ ಶ್ವೇತ ಕುಬ್ಜ, ವೈಟ್ ಡಾರ್ಫ್ ಮಧ್ಯಂತರ ಸ್ಥಿತಿ ತಲುಪಿ ತಣ್ಣಗಾಗ್ತಾನೆ. ಈ ಪ್ರಸಂಗದಲ್ಲಿ ಎಲ್ಲ ಜೀವಿಗಳು ಇತಿಶ್ರೀ. ಈಗ ನಾವಿರೋ ಬ್ರಹ್ಮಾಂಡ ಅಕಾರ್ಡಿಂಗ್ ಟು ವಿಜ್ಞಾನ ಅದು ಹೇಳ್ತಕ್ಕಂಥದ್ದು ನಿರ್ಮಾಣಗೊಂಡು 12 ಕೋಟಿ 6 ಲಕ್ಷ ವರ್ಷಗಳಾಗಿವೆ. ಇದಿಷ್ಟು ಆಧುನಿಕ ವಿಜ್ಞಾನದ ಅಭಿಪ್ರಾಯ. ಇದನ್ನು ಸ್ವಲ್ಪ ನಮ್ಮ ಭಾಗವತ ವಿಚಾರಕ್ಕೆ ತುಲನಾತ್ಮಕವಾಗಿ ಹೊಂದಿಸಿಕೊಳ್ಳುವುದು ಅಂತಾಗಿದ್ದರೆ, ನಾವೀಗ ಮಹಾಯುಗಗಳ 28ನೆಯ ಸುತ್ತಿನ ಕೊನೆಯಲ್ಲಿದ್ದೇವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳ ಒಂದು ಟರ್ನ್, ಅದಕ್ಕೆ ಒಂದು ಮಹಾಯುಗ ಅಥವಾ ಚತುರ್ಯುಗ ಅಂತ ಕರೀತಾರೆ. ಇದರ ಒಂದು ಒಟ್ಟು ವರ್ಷಗಳ ಬೇರೀಜನ್ನು ಕರೆದರೆ 43,20,000 ವರ್ಷ ಒಂದು ಮಹಾಯುಗದ್ದು. ನಾವೀಗಿರ್ತಕ್ಕಂಥದ್ದು ಅಷ್ಟಾವಿಂಶತಿತಮೇ ಕಲಿಯುಗೆ, 28ನೇ ಮಹಾಯುಗದ ಕೊನೆಯ ಭಾಗದಲ್ಲಿ ಇದ್ದೇವೆ ನಾವೀಗ. ಹಾಗಾಗಿ 43,20,000ಕ್ಕೆ 28ರಿಂದ ಗುಣಿಸಿದಾಗ 12,96,000 ವರ್ಷಗಳಾಗ್ತದೆ. ವಿಜ್ಞಾನ ಹೇಳುವಂತೆ 12,06,00,000 ವರ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಹತ್ತತ್ರ ಬಂದಂತೆ ಆಗುವುದನ್ನು ಮಾತನ್ನು ನೋಡಬಹುದಾಗಿದೆ. ಹೀಗೆ ಭಾಗವತದ ವಿಚಾರ ಆಧುನಿಕ ವಿಜ್ಞಾನ ವಿಚಾರಕ್ಕೆ ಹತ್ತಿರವಾದಂತೆ ಅನಿಸ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.